ಪ್ರಿಯ ವಿದ್ಯಾರ್ಥಿಗಳೇ, ಎಕನಾಮಿಕ್ ಸ್ಟಡಿ ಸರ್ಕಲ್ ಪ್ರಸ್ತುತಪಡಿಸುವ ದ್ವಿತೀಯ ಪಿಯುಸಿ ತರಗತಿಗಳಿಗೆ ಆತ್ಮೀಯ ಸ್ವಾಗತ. ಈ ಸಂಚಿಕೆಯಲ್ಲಿ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ದ್ವಿತೀಯ ಪಿಯುಸಿ 2024-25ನೇ ಶೈಕ್ಷಣಿಕ ಸಾಲಿನ ಪ್ರಶ್ನಾಕೋಶದಲ್ಲಿ ನೀಡಲಾದ 11 ಅಧ್ಯಾಯಗಳ ಖಾಲಿ ಬಿಟ್ಟ ಸ್ಥಳ ಪ್ರಶ್ನೆಗಳನ್ನ ನಾನು ಚರ್ಚಿಸಲಿದ್ದೇನೆ. ಇದು 1 ಅಂಕದ ಪ್ರಶ್ನೋತ್ತರಗಳಾಗಿವೆ. ಒಟ್ಟಾರೆಯಾಗಿ ವಾರ್ಷಿಕ ಪರೀಕ್ಷೆಯಲ್ಲಿ 5 ಅಂಕಗಳಿಗೆ ಕೇಳ್ತಾರ. ಈ ಒಟ್ಟಾರೆ 11 ಅಧ್ಯಾಯದ ಖಾಲಿ ಬಿಟ್ಟ ಸ್ಥಳವನ್ನ ಭರ್ತಿ ಮಾಡಿ ಪ್ರಶ್ನೋತ್ತರಗಳನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗ 5 ಅಂಕಗಳು ಸಿಗುವಂತಹ ಸಾಧ್ಯತೆಗಳು ಇವೆ. ಈಗ ಒಂದೊಂದಾಗೆ ನೋಡ್ತಾ ಹೋಗೋಣ. ಭಾಗ ಎ ದಲ್ಲಿ ಅಧ್ಯಾಯ 1 ಸೂಕ್ಷ್ಮಾರ್ಥಶಾಸ್ತ್ರದ ಪರಿಚಯದ ಅಧ್ಯಾಯದಲ್ಲಿ ಬರುವಂತಹ ಪ್ರಶ್ನೆಗಳನ್ನ ಈಗ ನೋಡೋಣ. ಮೊದಲನೇ ಪ್ರಶ್ನೆ, ಸಂಪನ್ಮೂಲಗಳ ಕೊರತೆಯು ಡ್ಯಾಶ್ ಸಮಸ್ಯೆಯನ್ನ ಹುಟ್ಟುಹಾಕುತ್ತದೆ. ಸರಿಯಾದಂತಹ ಉತ್ತರ ಆಯ್ಕೆಯ ಸಮಸ್ಯೆಯನ್ನ ಹುಟ್ಟುಹಾಕುತ್ತದೆ. ಎರಡನೇ ಪ್ರಶ್ನೆ, ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲಾ ಪ್ರಮುಖ ನಿರ್ಧಾರಗಳನ್ನು ಡ್ಯಾಶ್ ತೆಗೆದುಕೊಳ್ಳುತ್ತದೆ. ಸರಿಯಾದಂತಹ ಉತ್ತರ ಸರ್ಕಾರ ತೆಗೆದುಕೊಳ್ಳುತ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 3, ಡ್ಯಾಶ್ ಎಂಬುದು ಆರ್ಥಿಕ ಪ್ರತಿನಿಧಿಗಳು ಪರಸ್ಪರ ತಮ್ಮ ನಿಧಿ ಅಥವಾ ಉತ್ಪನ್ನಗಳನ್ನ ಮುಕ್ತವಾಗಿ ವಿನಿಮಯ ಮಾಡಿಕೊಳ್ಳುವ ವ್ಯವಸ್ಥೆಗಳ ಸಮೂಹವಾಗಿದೆ. ಸರಿಯಾದಂತ ಉತ್ತರ ಮಾರುಕಟ್ಟೆ ಆರ್ಥಿಕತೆ. ಪ್ರಶ್ನೆ ಸಂಖ್ಯೆ 4, ವಾಸ್ತವವಾಗಿ ಎಲ್ಲಾ ಆರ್ಥಿಕತೆಗಳು ಡ್ಯಾಶ್ ಆರ್ಥಿಕತೆಗಳಾಗಿವೆ. ಸರಿಯಾದಂತ ಉತ್ತರ ಮಿಶ್ರ ಆರ್ಥಿಕತೆ. ಇನ್ನು ಅಧ್ಯಾಯ 2, ಅನುಭೋಗಿಯ ವರ್ತನೆಯ ಸಿದ್ಧಾಂತ. ಈ ಒಂದು ಅಧ್ಯಾಯದಲ್ಲಿ ಬರುವಂತಹ ಖಾಲಿ ಬಿಟ್ಟ ಸ್ಥಳ ಪ್ರಶ್ನೆಗಳನ್ನ ನೋಡೋಣ. ಪ್ರಶ್ನೆ ಸಂಖ್ಯೆ 1, ಬಯಕೆಗಳನ್ನ ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯ ಡ್ಯಾಶ್. ಸರಿಯಾದಂತ ಉತ್ತರ ತುಷ್ಟಿಗುಣ. ಎರಡನೇ ಪ್ರಶ್ನೆ, 2 ಔದಾಸೀನ್ಯ ವಕ್ರರೇಖೆಗಳು ಎಂದಿಗೂ ಪರಸ್ಪರ ಡ್ಯಾಶ್. ಸರಿಯಾದಂತ ಉತ್ತರ ಛೇದಿಸುವುದಿಲ್ಲ. 2 ಔದಾಸೀನ್ಯ ವಕ್ರರೇಖೆಗಳು ಎಂದಿಗೂ ಪರಸ್ಪರ ಛೇದಿಸುವುದಿಲ್ಲ. ಇನ್ನು ಮುಂದಿನ ಪ್ರಶ್ನೆ ಸಂಖ್ಯೆ 3, ಅನುಭೋಗಿಯ ಆದಾಯ ಹೆಚ್ಚಾದಂತೆ ಕೆಳದರ್ಜೆಯ ಸರಕುಗಳ ಬೇಡಿಕೆಯ ರೇಖೆಯು ಡ್ಯಾಶ್ ಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ. ಸರಿಯಾದಂತ ಉತ್ತರ ಎಡಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 4, ಸರಕೊಂದರ ಬೇಡಿಕೆಯು ಅದರ ಬೆಲೆಯೊಂದಿಗೆ ಡ್ಯಾಶ್ ದಿಕ್ಕಿನಲ್ಲಿ ಚಲಿಸುತ್ತದೆ. ಸರಿಯಾದಂತ ಉತ್ತರ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 5, 2 ವೈಯಕ್ತಿಕ ಬೇಡಿಕೆ ರೇಖೆಗಳನ್ನ ಒಗ್ಗೂಡಿಸುವ ವಿಧಾನವನ್ನು ಡ್ಯಾಶ್ ಎನ್ನುತ್ತೇವೆ. ಸರಿಯಾದಂತ ಉತ್ತರ ಅಡ್ಡ ಸಾಲು ಸಂಕಲನ. ಇನ್ನು ಮುಂದಿನ ಅಧ್ಯಾಯ 3, ಉತ್ಪಾದನೆ ಮತ್ತು ವೆಚ್ಚಗಳು. ಈ ಅಧ್ಯಾಯದಲ್ಲಿ ಬರುವಂತಹ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 1, ಒಂದೇ ಗರಿಷ್ಠ ಮಟ್ಟದ ಉತ್ಪಾದನೆಯನ್ನ ನೀಡುವ 2 ಆಧಾನಗಳ ಎಲ್ಲಾ ಸಂಭವನೀಯ ಸಂಯೋಜನೆಗಳ ಸಮೂಹವನ್ನ ಡ್ಯಾಶ್ ಎಂದು ಕರೆಯುತ್ತಾರೆ. ಸರಿಯಾದಂತ ಉತ್ತರ ಸಮ ಉತ್ಪನ್ನ. ಎರಡನೇ ಪ್ರಶ್ನೆ, ದೀರ್ಘಾವಧಿಯಲ್ಲಿ ಎಲ್ಲಾ ಆಧಾನಗಳು ಡ್ಯಾಶ್. ಸರಿಯಾದಂತ ಉತ್ತರ ಬದಲಾಗುತ್ತವೆ. ದೀರ್ಘಾವಧಿಯಲ್ಲಿ ಎಲ್ಲಾ ಆಧಾನಗಳು ಬದಲಾಗುತ್ತವೆ. ಇನ್ನು ಮುಂದಿನ ಪ್ರಶ್ನೆ ಸಂಖ್ಯೆ 3, ಬದಲಾಗುವ ಆಧಾನದ ಪ್ರತಿ ಘಟಕದ ಉತ್ಪನ್ನವನ್ನು ಡ್ಯಾಶ್ ಎಂದು ವ್ಯಾಖ್ಯಾನಿಸಲಾಗುತ್ತದೆ. ಸರಿಯಾದಂತ ಉತ್ತರ ಸರಾಸರಿ ಉತ್ಪನ್ನ. ಇನ್ನು ಮುಂದಿನ ಪ್ರಶ್ನೆ, ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ ರೇಖೆಗಳೆರಡು ಡ್ಯಾಶ್ ಆಕಾರದಲ್ಲಿವೆ. ಸರಿಯಾದಂತ ಉತ್ತರ ತಲೆ ಕೆಳಗಾದ ಯು ಆಕಾರ. ಹೌದಾ? ಇನ್ನು 5ನೇ ಪ್ರಶ್ನೆ, ಎಬಿಸಿ ರೇಖೆಯ ಡ್ಯಾಶ್ ಬಿಂದುವಿನಲ್ಲಿ ಎಸ್ಎಂಸಿ ರೇಖೆಯು ಎಬಿಸಿ ರೇಖೆಯನ್ನ ಕೆಳಗಿನಿಂದ ಛೇದಿಸುತ್ತದೆ. ಸರಿಯಾದಂತ ಉತ್ತರ ಕನಿಷ್ಠ ಬಿಂದುವಿನಲ್ಲಿ. ಎಬಿಸಿಯ ಕನಿಷ್ಠ ಬಿಂದುವಿನಲ್ಲಿ ಎಸ್ಎಂಸಿ ರೇಖೆಯು ಎಬಿಸಿ ರೇಖೆಯನ್ನ ಛೇದಿಸುತ್ತದೆ. ಹಾಗಾಗಿ ಸರಿಯಾದಂತ ಉತ್ತರ ಕನಿಷ್ಠ. ಇನ್ನು ಮುಂದಿನ ಅಧ್ಯಾಯ 4. ಅಧ್ಯಾಯ 4 ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕ ಸಿದ್ಧಾಂತ. ಈ ಅಧ್ಯಾಯದಲ್ಲಿ ಬರುವಂತಹ
ಖಾಲಿ ಬಿಟ್ಟ ಸ್ಥಳ ಭರ್ತಿ ಮಾಡಿ ಪ್ರಶ್ನೆಗಳನ್ನ ನೋಡೋಣ. ಮೊದಲನೇ ಪ್ರಶ್ನೆ, ಬೆಲೆ ಪಡೆಯುವ ವರ್ತನೆಯು ಡ್ಯಾಶ್ ಮಾರುಕಟ್ಟೆಯ ವಿಭಿನ್ನ ಗುಣಲಕ್ಷಣವಾಗಿದೆ. ಸರಿಯಾದಂತ ಉತ್ತರ ಪರಿಪೂರ್ಣ ಪೈಪೋಟಿ. ಇನ್ನು ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 2, ಒಂದು ಬೆಲೆ ಪಡೆಯುವ ಉದ್ಯಮ ಘಟಕಕ್ಕೆ ಸೀಮಾಂತ ಆದಾಯವು ಡ್ಯಾಶ್ಗೆ ಸಮನಾಗಿರುತ್ತದೆ. ಸರಿಯಾದಂತ ಉತ್ತರ ಮಾರುಕಟ್ಟೆ ಬೆಲೆಗೆ ಸಮನಾಗಿರುತ್ತದೆ. ಮೂರನೇ ಪ್ರಶ್ನೆ, ಎಸ್ಎಂಸಿ ರೇಖೆಯು ಎವಿಸಿ ರೇಖೆಯನ್ನ ಛೇದಿಸಿ ಎವಿಸಿ ರೇಖೆಯ ಕನಿಷ್ಠ ಬಿಂದುವನ್ನ ಡ್ಯಾಶ್ ಎಂದು ಕರೆಯುತ್ತೇವೆ. ಸರಿಯಾದಂತ ಉತ್ತರ ಸ್ಥಗಿತತೆಯ ಬಿಂದು ಎಂದು ಕರೆಯುತ್ತೇವೆ. ಪ್ರಶ್ನೆ ಸಂಖ್ಯೆ 4, ಕೆಲವು ಚಟುವಟಿಕೆಗಳ ಡ್ಯಾಶ್ ವೆಚ್ಚವು ಬಿಟ್ಟುಕೊಟ್ಟ ಎರಡನೇ ಉತ್ತಮ ಚಟುವಟಿಕೆಯ ಗಳಿಕೆಯಾಗಿರುತ್ತದೆ. ಸರಿಯಾದಂತ ಉತ್ತರ ಸದಾವಕಾಶ ವೆಚ್ಚ. 5ನೇ ಪ್ರಶ್ನೆ, ಡ್ಯಾಶ್ ತೆರಿಗೆಯು ಸರ್ಕಾರವು ಉತ್ಪನ್ನದ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸುವ ತೆರಿಗೆಯಾಗಿದೆ. ಸರಿಯಾದಂತ ಉತ್ತರ ಘಟಕ ತೆರಿಗೆ. ನೋಡ್ರಿ, ಪ್ರಶ್ನೆಯಲ್ಲೇ ಉತ್ತರ ಐತಿ, ಹೌದಾ? ಡ್ಯಾಶ್ ತೆರಿಗೆಯು ಸರ್ಕಾರದ ಉತ್ಪನ್ನದ ಪ್ರತಿ ಘಟಕ, ನೋಡ್ರಿ, ಪ್ರತಿ ಘಟಕದ ಮೇಲೆ ವಿಧಿಸುವಂತದ್ದನ್ನ ಎಂತ ತೆರಿಗೆ ಅಂತೇವಿ? ಘಟಕ ತೆರಿಗೆ. ಹೌದಾ? ಈ ತರ ಈಸಿಯಾಗಿ ವಿದ್ಯಾರ್ಥಿಗಳು ನೆನ್ಪಿಟ್ಕೋಬೇಕು. ಇನ್ನು ಮುಂದಿನದಾಗಿ ಅಧ್ಯಾಯ 5, ಮಾರುಕಟ್ಟೆ ಸಮತೋಲನ. ಈ ಅಧ್ಯಾಯದಲ್ಲಿ ಬರುವಂತಹ ಖಾಲಿ ಬಿಟ್ಟ ಸ್ಥಳಗಳನ್ನ ಈಗ ನೋಡೋಣ. ಪ್ರಶ್ನೆ ಸಂಖ್ಯೆ 1, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸಮತೋಲನವು ಮಾರುಕಟ್ಟೆ ಬೇಡಿಕೆಗೆ ಮಾರುಕಟ್ಟೆ ಪೂರೈಕೆಯು ಡ್ಯಾಶ್ ಆದಾಗ ಸಂಭವಿಸುತ್ತದೆ. ಸರಿಯಾದಂತ ಉತ್ತರ ಸಮವಾದಾಗ ಸಂಭವಿಸುತ್ತದೆ. ಸಮ ಸರಿಯಾದಂತಹ ಉತ್ತರ. ನೆಕ್ಸ್ಟ್, 2ನೇ ಪ್ರಶ್ನೆ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಡ್ಯಾಶ್ ಕಾರ್ಯಾಚರಣೆಯಲ್ಲಿ ಇರುತ್ತದೆ ಎಂದು ಊಹಿಸಲಾಗಿದೆ. ಹೌದಾ? ಸರಿಯಾದಂತ ಉತ್ತರ ಕಾಣದ ಕೈ ಕಾರ್ಯಾಚರಣೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಯಾವುದು ಕಾರ್ಯಾಚರಣೆ ಇರ್ತತಿ ಅಂತಂದ್ರ ಕಾಣದ ಕೈ ಕಾರ್ಯಾಚರಣೆ ಇರುತ್ತದೆಂದು ಊಹಿಸಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 3, ಶ್ರಮದ ಮಾರುಕಟ್ಟೆಯಲ್ಲಿ ಡ್ಯಾಶ್ ಶ್ರಮದ ಪೂರೈಕೆದಾರರಾಗಿರುತ್ತಾರೆ. ಸರಿಯಾದಂತ ಉತ್ತರ ಕುಟುಂಬಗಳು ಶ್ರಮದ ಪೂರೈಕೆದಾರರಾಗಿರುತ್ತಾರೆ. ಕುಟುಂಬಗಳು ಸರಿಯಾದಂತಹ ಉತ್ತರ. ಪ್ರಶ್ನೆ ಸಂಖ್ಯೆ 4, ಶ್ರಮದ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಪರಸ್ಪರ ಛೇದಿಸುವ ಬಿಂದುವಿನಲ್ಲಿ ಡ್ಯಾಶ್ ನಿರ್ಧಾರವಾಗುತ್ತದೆ. ಸರಿಯಾದಂತ ಉತ್ತರ ಕೂಲಿ ದರ ನಿರ್ಧಾರವಾಗುತ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 5, ಬೇಡಿಕೆ ರೇಖೆಯು ಎಡಕ್ಕೆ ಮತ್ತು ಪೂರೈಕೆ ರೇಖೆಯು ಬಲಕ್ಕೆ ಪಲ್ಲಟಗೊಂಡರೆ ಸಮತೋಲನ ಬೆಲೆಯು ಡ್ಯಾಶ್ ಆಗುತ್ತದೆ. ಸರಿಯಾದಂತ ಉತ್ತರ ಕಡಿಮೆ ಆಗುತ್ತದೆ. ಇನ್ನು ಮುಂದಿನ ಭಾಗ ನೋಡ್ರಿ, ಅರ್ಥಶಾಸ್ತ್ರದಲ್ಲಿ 2 ಭಾಗವಾಗಿ ನಾವು ಕಲಿತೇವೆ. ಈಗ ಭಾಗ ಎ ಸೂಕ್ಷ್ಮ ಅರ್ಥಶಾಸ್ತ್ರ ಮುಗಿಸಿದ್ವಿ. ಇನ್ನು ಭಾಗ ಬಿ ಸಮಗ್ರ ಅರ್ಥಶಾಸ್ತ್ರ. ಸಮಗ್ರ ಅರ್ಥಶಾಸ್ತ್ರದ ಮೊದಲನೇ ಅಧ್ಯಾಯ ಸಮಗ್ರ ಅರ್ಥಶಾಸ್ತ್ರ ಪರಿಚಯ. ಇದರಲ್ಲಿ ಬರುವಂತಹ ಖಾಲಿ ಬಿಟ್ಟ ಸ್ಥಳಗಳನ್ನ ಈಗ ನೋಡೋಣ. ಹೌದಾ? ಮೊದಲನೇ ಪ್ರಶ್ನೆ, ಡ್ಯಾಶ್ ಇಡೀ ಆರ್ಥಿಕತೆಯು ಎದುರಿಸುವ ಸ್ಥಿತಿಗತಿಗಳನ್ನ ನಿಭಾಯಿಸಲು ಪ್ರಯತ್ನಿಸುತ್ತದೆ. ಸರಿಯಾದಂತ ಉತ್ತರ ಸಮಗ್ರ ಅರ್ಥಶಾಸ್ತ್ರ. 2ನೇ ಪ್ರಶ್ನೆ, ಸಮಗ್ರ ಅರ್ಥಶಾಸ್ತ್ರವು ಡ್ಯಾಶ್ ರಲ್ಲಿ ತನ್ನ ಆಳವಾದ ಬೇರುಗಳನ್ನ ಹೊಂದಿದೆ. ಸರಿಯಾದಂತ ಉತ್ತರ ಸೂಕ್ಷ್ಮ ಅರ್ಥಶಾಸ್ತ್ರ. ಇನ್ನ ಪ್ರಶ್ನೆ ಸಂಖ್ಯೆ 3, ಡ್ಯಾಶ್ ನೀತಿಗಳನ್ನ ರಾಜ್ಯವು ಸ್ವಯಂ ಆಗಿ ಅಥವಾ ಶಾಸನಾತ್ಮಕ ಸಂಸ್ಥೆಗಳಾದ RBI, SEBI ಇತ್ಯಾದಿಗಳಿಂದ, ಅಂದ್ರ ಸೆಬಿ, RBI ಮತ್ತು ಸೆಬಿ ಇವು ಇತ್ಯಾದಿಗಳಿಂದ ಜಾರಿಗೆ ತರಲಾಗುತ್ತದೆ. ಸರಿಯಾದಂತ ಉತ್ತರ ಸಮಗ್ರ ಆರ್ಥಿಕತೆ. ಪ್ರಶ್ನೆ ಸಂಖ್ಯೆ 4, ಭೂಮಿಯು ಸಲ್ಲಿಸಿದ ಸೇವೆಗೆ ಆದಾಯದ ಒಂದು ಭಾಗವನ್ನ ಡ್ಯಾಶ್ ರೂಪದಲ್ಲಿ ಪಾವತಿಸಲಾಗುತ್ತದೆ. ಸರಿಯಾದಂತಹ ಉತ್ತರ ಗೇಣಿ ರೂಪದಲ್ಲಿ ಪಾವತಿಸಲಾಗುತ್ತದೆ. ಭೂಮಿಗೆ ಸಲ್ಲಿಸುವಂತಹ ಏನು ಅಂತಂದ್ರ ಆದಾಯದ ಒಂದು ಭಾಗ ಅಂದ್ರ
ಗೇಣಿ ಗೊತ್ತಿರಬೇಕು. ಇನ್ನು 5ನೇ ಪ್ರಶ್ನೆ, ಡ್ಯಾಶ್ಗಳನ್ನ ಉದ್ಯಮ ಘಟಕ ಎಂದು ಕರೆಯಲಾಗುತ್ತದೆ. ಉತ್ಪಾದನಾ ಘಟಕಗಳನ್ನ ನಾವೇನಂತ ಕರಿತೇವೆ? ಉದ್ಯಮ ಘಟಕಗಳೆಂದು ಕರೆಯಲಾಗುತ್ತದೆ. ಇನ್ನು ಮುಂದಿನ ಅಧ್ಯಾಯ 2, ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ. ಈ ಅಧ್ಯಾಯದಲ್ಲಿ ಬರುವಂತಹ ಖಾಲಿ ಬಿಟ್ಟ ಸ್ಥಳಗಳನ್ನ ಈಗ ನೋಡೋಣ. ಮೊದಲನೇ ಪ್ರಶ್ನೆ, ಡ್ಯಾಶ್ಗಳನ್ನ ನಿರ್ದಿಷ್ಟ ಕಾಲಘಟ್ಟದಲ್ಲಿ ವ್ಯಾಖ್ಯಾನಿಸಲಾಗುತ್ತದೆ. ಸರಿಯಾದಂತ ಉತ್ತರ ದಾಸ್ತಾನುಗಳನ್ನ. ಇನ್ನು 2ನೇ ಪ್ರಶ್ನೆ, ಡ್ಯಾಶ್ ಎಂಬುದು ದಾಸ್ತಾನಿನ ಚಲಕವಾಗಿದೆ. ಹೌದಾ? ತಪಶೀಲು ಪಟ್ಟಿ ಎಂಬುದು ದಾಸ್ತಾನಿನ ಚಲಕವಾಗಿದೆ. ಹೌದಾ? ಪ್ರಶ್ನೆ ಸಂಖ್ಯೆ 3, ಒಂದು ಉದ್ಯಮ ಘಟಕವು ನೀಡಿದ ನಿವ್ವಳ ಹಣ ಕೊಡುಗೆಯನ್ನ ಅದರ ಡ್ಯಾಶ್ ಎನ್ನುತ್ತೇವೆ. ಅದರ ಮೌಲ್ಯವರ್ಧನೆ ಎನ್ನುತ್ತೇವೆ. ಇನ್ನು ಮುಂದಿನ ಪ್ರಶ್ನೆ ಸಂಖ್ಯೆ 4, ಮೌಲ್ಯವರ್ಧಿತ ವಿಧಾನವು ಡ್ಯಾಶ್ ವಿಧಾನದ ಪರ್ಯಾಯ ಹೆಸರಾಗಿದೆ. ಮೌಲ್ಯವರ್ಧಿತ ವಿಧಾನವು ಡ್ಯಾಶ್ ವಿಧಾನದ ಪರ್ಯಾಯ ಹೆಸರಾಗಿದೆ. ಸರಿಯಾದಂತ ಉತ್ತರ ಉತ್ಪನ್ನ ವಿಧಾನದ ಪರ್ಯಾಯ ಹೆಸರಾಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ 5, ಅನುಭೋಗಿ ಬೆಲೆ ಸೂಚ್ಯಾಂಕವನ್ನ ಸಾಮಾನ್ಯವಾಗಿ ಡ್ಯಾಶ್ ರೂಪದಲ್ಲಿ ವ್ಯಕ್ತಪಡಿಸಲಾಗುತ್ತದೆ. ಸರಿಯಾದಂತ ಉತ್ತರ ಶೇಕಡಾವಾರು ರೂಪದಲ್ಲಿ ವ್ಯಕ್ತಪಡಿಸಲಾಗುತ್ತದೆ. 6ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ, ಪರಿಸರ ಮಾಲಿನ್ಯವು ಡ್ಯಾಶ್ ಬಾಹ್ಯತೆಗೆ ಒಂದು ಉದಾಹರಣೆಯಾಗಿದೆ. ಸರಿಯಾದಂತ ಉತ್ತರ ಋಣಾತ್ಮಕ ಬಾಹ್ಯತೆಗೆ ಒಂದು ಉದಾಹರಣೆಯಾಗಿದೆ. ಇನ್ನು 3ನೇ ಅಧ್ಯಾಯ ಹಣ ಮತ್ತು ಬ್ಯಾಂಕಿಂಗ್. ಈ ಅಧ್ಯಾಯದಲ್ಲಿ ಬರುವಂತಹ ಖಾಲಿ ಬಿಟ್ಟ ಸ್ಥಳ ಪ್ರಶ್ನೆಗಳನ್ನ ಈಗ ನೋಡೋಣ. ಪ್ರಶ್ನೆ ಸಂಖ್ಯೆ 1, ಹಣದ ಬಳಕೆಯಿಲ್ಲದೆ ನಡೆಯುವ ಆರ್ಥಿಕ ವಿನಿಮಯಗಳನ್ನ ಡ್ಯಾಶ್ ಎಂದು ಉಲ್ಲೇಖಿಸಲಾಗಿದೆ. ಸರಿಯಾದಂತ ಉತ್ತರ ವಸ್ತು ವಿನಿಮಯ ಅಥವಾ ಸಾಟಿ ಪದ್ಧತಿ. ಈ ವಸ್ತು ವಿನಿಮಯ ಅಥವಾ ಸಾಟಿ ಪದ್ಧತಿಯಲ್ಲಿ ಹಣದ ಬಳಕೆ ಆಗಂಗಿಲ್ಲ. ಹಾಗಾಗಿ ಈ ತರದ ಆರ್ಥಿಕ ವಿನಿಮಯಗಳನ್ನ ನಾವೇನಂತ ಕರಿತೇವೆ? ವಸ್ತು ವಿನಿಮಯ ಅಥವಾ ಸಾಟಿ ಪದ್ಧತಿ ಅಂತ ಕರಿತೇವೆ. ಇನ್ನು ಪ್ರಶ್ನೆ ಸಂಖ್ಯೆ 2, ಭಾರತದಲ್ಲಿ ಕರೆನ್ಸಿಗಳನ್ನ ಚಲಾವಣೆಗೆ ತರುವ ಏಕಮಾತ್ರ ಸಂಸ್ಥೆ ಡ್ಯಾಶ್. ಭಾರತದಲ್ಲಿ ಕರೆನ್ಸಿಗಳನ್ನ ಚಲಾವಣೆಗೆ ತರುವಂತಹ ಏಕಮಾತ್ರ ಸಂಸ್ಥೆ ಯಾವುದು? ಸರಿಯಾದಂತ ಉತ್ತರ RBI. ಹೌದಾ? ಇನ್ನು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 3, ಭಾರತದಲ್ಲಿ ನಾಣ್ಯಗಳನ್ನ ಡ್ಯಾಶ್ ಚಲಾವಣೆಗೆ ತರುತ್ತದೆ. ಭಾರತದಲ್ಲಿ ನಾಣ್ಯಗಳನ್ನ ಚಲಾವಣೆಗೆ ತರೋರು ಯಾರ್ರಿ? ಭಾರತ ಸರ್ಕಾರ. ಇನ್ನು 4ನೇ ಪ್ರಶ್ನೆ, ಹಣವನ್ನ ಇಟ್ಟುಕೊಳ್ಳುವ ಮುಖ್ಯ ಉದ್ದೇಶವೆಂದರೆ ಡ್ಯಾಶ್ ಅನ್ನು ನಿಭಾಯಿಸುವುದು, ವ್ಯವಹಾರಗಳನ್ನು ನಿಭಾಯಿಸುವುದು. ಹೌದಾ? ಎಸ್. ಇನ್ನ ನೆಕ್ಸ್ಟ್ ಪ್ರಶ್ನೆ 5ನೇ ಪ್ರಶ್ನೆ, ಆಧುನಿಕ ಆರ್ಥಿಕತೆಯಲ್ಲಿ ಹಣವು ನಗದು ಮತ್ತು ಡ್ಯಾಶ್ಗಳನ್ನ ಒಳಗೊಂಡಿರುತ್ತದೆ. ಸರಿಯಾದಂತ ಉತ್ತರ ಬ್ಯಾಂಕ್ ಠೇವಣಿಗಳನ್ನ ಒಳಗೊಂಡಿರುತ್ತದೆ. ಪ್ರಶ್ನೆ ಸಂಖ್ಯೆ 6, M1 ಮತ್ತು M2ಗಳನ್ನ ಡ್ಯಾಶ್ ಎಂದು ಕರೆಯುತ್ತೇವೆ. ಸರಿಯಾದಂತ ಉತ್ತರ ಸಂಕುಚಿತ ಹಣ ಎಂದು ಕರೆಯುತ್ತೇವೆ. ಇನ್ನು ನೆಕ್ಸ್ಟ್ ಅಧ್ಯಾಯ, ಮುಂದಿನ ಅಧ್ಯಾಯ 4, ಆದಾಯ ಮತ್ತು ಉದ್ಯೋಗ ನಿರ್ಧಾರ. ಈ ಅಧ್ಯಾಯದಲ್ಲಿ ಬರುವಂತಹ ಖಾಲಿ ಬಿಟ್ಟ ಸ್ಥಳವನ್ನ ಭರ್ತಿ ಮಾಡಿ ಪ್ರಶ್ನೆಗಳನ್ನ ನೋಡೋಣ. ಪ್ರಶ್ನೆ ಸಂಖ್ಯೆ 1, CY ಡ್ಯಾಶ್ ಮೇಲಿನ ಅನುಭೋಗದ ಅವಲಂಬನೆಯನ್ನ ತೋರಿಸುತ್ತದೆ. ಸರಿಯಾದಂತ ಉತ್ತರ ಆದಾಯದ ಮೇಲಿನ ಅನುಭೋಗದ ಅವಲಂಬನೆಯನ್ನ ತೋರಿಸುತ್ತದೆ. ಹೌದಾ? ಇನ್ನ 2ನೇ ಪ್ರಶ್ನೆ, ಉಳಿತಾಯವು ಆದಾಯದ ಡ್ಯಾಶ್ ಭಾಗವಾಗಿದೆ. ಉಳಿತಾಯವು ಆದಾಯದ ಡ್ಯಾಶ್ ಭಾಗವಾಗಿದೆ. ಸರಿಯಾದಂತ ಉತ್ತರ ಅನುಭೋಗವಾಗದ ಭಾಗವಾಗಿದೆ. ಹೌದಾ? ಎಸ್. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ ಸಂಖ್ಯೆ 3, ಡ್ಯಾಶ್ ಅನ್ನು ಭೌತಿಕ ಬಂಡವಾಳ ಸಂಗ್ರಹಕ್ಕೆ ಆಗುವ ಸೇರ್ಪಡೆ ಎಂದು ವ್ಯಾಖ್ಯಾನಿಸಲಾಗುತ್ತದೆ. ಸರಿಯಾದಂತ ಉತ್ತರ ಹೂಡಿಕೆಯನ್ನ ಭೌತಿಕ ಬಂಡವಾಳ ಸಂಗ್ರಹಕ್ಕೆ ಆಗುವ ಸೇರ್ಪಡೆ ಎಂದು ವ್ಯಾಖ್ಯಾನಿಸಲಾಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ 4, ಐಬಾರ್ ಇದು
ಧನಾತ್ಮಕ ಸ್ಥಿರಾಂಕವಾಗಿದ್ದು ಡ್ಯಾಶ್ ಹೂಡಿಕೆಯನ್ನ ಪ್ರತಿನಿಧಿಸುತ್ತದೆ. ಸರಿಯಾದಂತ ಉತ್ತರ ಸ್ವಾಯತ್ತ ಹೂಡಿಕೆಯನ್ನ ಪ್ರತಿನಿಧಿಸುತ್ತದೆ. ಪ್ರಶ್ನೆ ಸಂಖ್ಯೆ 5. ಗುಣಕದ ಗಾತ್ರವು ಡ್ಯಾಶ್ನ ಮೌಲ್ಯವನ್ನ ಅವಲಂಬಿಸಿದೆ. ಗುಣಕದ ಗಾತ್ರ ಡ್ಯಾಶ್ನ ಮೌಲ್ಯವನ್ನ ಅವಲಂಬಿಸಿದೆ ಪ್ರಶ್ನೆಯಾಗಿದೆ. ಸರಿಯಾದಂತಹ ಉತ್ತರ MPC ಅಥವಾ ಸಿ ಇದರ ಒಂದು ಮೌಲ್ಯವನ್ನ ಅವಲಂಬಿಸಿದೆ ಅನ್ನೋದನ್ನ ನಾವು ನೋಡ್ಬೇಕು. ಹೌದಾ? MPC ಅಂತಂದ್ರೆ ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ ಅಥವಾ ಕನ್ಸಂಪ್ಷನ್ ಮೇಲೆ ಏನು ಗುಣಕದ ಗಾತ್ರವು ಅವಲಂಬಿಸಿದೆ ಅನ್ನೋದು ಈ ಒಂದು ಪ್ರಶ್ನೆ ಮತ್ತು ಉತ್ತರದಿಂದ ನಮಗ ತಿಳಿದು ಬರ್ತೈತಿ. ಇನ್ನು ಮುಂದಿನ ಅಧ್ಯಾಯ 5 ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆ. ಇದರಲ್ಲಿ ಬರುವಂತಹ ಖಾಲಿ ಬಿಟ್ಟ ಸ್ಥಳ ಪ್ರಶ್ನೆಗಳನ್ನ ನೋಡೋಣ. ಪ್ರಶ್ನೆ ಸಂಖ್ಯೆ 1. ಭಾರತದಲ್ಲಿ ಡ್ಯಾಶ್ ವರ್ಷವು ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೆ ಇರುತ್ತದೆ. ಸರಿಯಾದಂತ ಉತ್ತರ ಹಣಕಾಸು ವರ್ಷ. ಹೌದಾ? ಇನ್ನು ಪ್ರಶ್ನೆ ಸಂಖ್ಯೆ 2. ಹಣ ಪಾವತಿಸದ ಸಾರ್ವಜನಿಕ ಸರಕುಗಳ ಬಳಕೆದಾರರನ್ನ ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಯಾವುದೇ ರೀತಿಯ ಹಣವನ್ನ ಪಾವತಿ ಮಾಡಲ್ಲ, ಹಣ ಪಾವತಿಸದ ಆದ್ರ ಸಾರ್ವಜನಿಕ ಸರಕುಗಳನ್ನ ಬಳಕೆ ಮಾಡ್ತಿರ್ತಾರೆ, ಅವರನ್ನ ಏನಂತ ಕರೀತಾರ ಅಂತ ಹೇಳಿ ಪ್ರಶ್ನೆ ಐತಿ. ಸರಿಯಾದಂತಹ ಉತ್ತರ ಪುಕ್ಕಟೆ ಸವಾರರು. ಹೌದಾ? ಇನ್ನು ಮುಂದಿನ ಪ್ರಶ್ನೆ ಸಂಖ್ಯೆ 3. ಭಾರತಕ್ಕೆ ಆಮದಾಗುವ ಮತ್ತು ಭಾರತದ ಸರಕುಗಳ ಮೇಲೆ ವಿಧಿಸುವ ತೆರಿಗೆ ಡ್ಯಾಶ್ ಆಗಿದೆ. ಸರಿಯಾದಂತ ಉತ್ತರ ಆಮದು ರಫ್ತು ಸುಂಕ ಆಗಿದೆ. ಆಮದು ರಫ್ತು ಸುಂಕ. ಇನ್ನು ಪ್ರಶ್ನೆ ಸಂಖ್ಯೆ 4. ಭಾರತವು ಅದು ಸಂಗ್ರಹಿಸುವ ಆದಾಯಕ್ಕೆ ಸಮನಾದ ಮೊತ್ತವನ್ನ ವೆಚ್ಚ ಮಾಡುತ್ತದೆ. ಇದನ್ನು ಡ್ಯಾಶ್ ಎಂದು ಕರೆಯುತ್ತೇವೆ. ಸರಿಯಾದಂತಹ ಉತ್ತರ ಸಮತೋಲನ ಮುಂಗಡ ಪತ್ರ ಎಂದು ಕರೆಯುತ್ತೇವೆ. ಇನ್ನು ಪ್ರಶ್ನೆ ಸಂಖ್ಯೆ 5. ಕಂದಾಯ ಕೊರತೆ ಈಕ್ವಲ್ ಟು ಕಂದಾಯ ವೆಚ್ಚ ಮೈನಸ್. ಸರಿಯಾದಂತಹ ಉತ್ತರ ಕಂದಾಯ ಸ್ವೀಕೃತಿ. ಕಂದಾಯ ವೆಚ್ಚದಲ್ಲಿ ಕಂದಾಯ ಸ್ವೀಕೃತಿಯನ್ನ ಕಳೆದ್ರ ನಮಗ್ ಸಿಗೋದೇನಾಗಿರ್ತತಿ? ಕಂದಾಯ ಕೊರತೆ. ಇನ್ನು ಮುಂದಿನ ಅಧ್ಯಾಯ 6 ಮುಕ್ತ ಆರ್ಥಿಕತೆ ಮತ್ತು ಸಮಗ್ರ ಅರ್ಥಶಾಸ್ತ್ರ. ಇದು ಕೊನೆಯ ಅಧ್ಯಾಯ. ಈ ಅಧ್ಯಾಯದಲ್ಲಿ ಬರುವಂತಹ ಖಾಲಿ ಬಿಟ್ಟ ಸ್ಥಳ ಪ್ರಶ್ನೆಗಳನ್ನ ನೋಡೋಣ. ಮೊದಲನೆಯ ಪ್ರಶ್ನೆ, ಸರಕು ಮತ್ತು ಸೇವೆಗಳು ಹಾಗೂ ವರ್ಗಾವಣೆ ಪಾವತಿಗಳ ವ್ಯಾಪಾರದ ದಾಖಲೆಯು ಡ್ಯಾಶ್ ಆಗಿದೆ. ಸರಿಯಾದಂತ ಉತ್ತರ ಚಾಲ್ತಿ ಖಾತೆ. ಇನ್ನು ಎರಡನೇ ಪ್ರಶ್ನೆ, ಡ್ಯಾಶ್ ಖಾತೆಯು ಎಲ್ಲಾ ಅಂತಾರಾಷ್ಟ್ರೀಯ ಆಸ್ತಿಗಳ ವ್ಯವಹಾರಗಳನ್ನ ದಾಖಲಿಸುತ್ತದೆ. ಹೌದಾ? ಸರಿಯಾದಂತ ಉತ್ತರ ಬಂಡವಾಳ ಖಾತೆ. ಇನ್ನು ಮುಂದಿನ ಪ್ರಶ್ನೆ ಸಂಖ್ಯೆ 3. ತಪ್ಪುಗಳು ಮತ್ತು ಡ್ಯಾಶ್ಗಳು ಸಂದಾಯ ಬಾಕಿಯ 3ನೆಯ ಅಂಶವಾಗಿದೆ. ಸರಿಯಾದಂತ ಉತ್ತರ ಲೋಪಗಳು. 4ನೇ ಪ್ರಶ್ನೆ, ದೇಶೀಯ ಕರೆನ್ಸಿ ರೂಪದಲ್ಲಿನ ವಿದೇಶಿ ಕರೆನ್ಸಿಯ ಬೆಲೆ ಹೆಚ್ಚಾಗುವುದನ್ನ ದೇಶೀಯ ಕರೆನ್ಸಿಯ ಡ್ಯಾಶ್ ಎಂದು ಕರೆಯುತ್ತೇವೆ. ಸರಿಯಾದಂತಹ ಉತ್ತರ ಕುಗ್ಗುವಿಕೆ ಅಥವಾ ಇಳಿಕೆ. ದೇಶೀಯ ಕರೆನ್ಸಿಯ ಕುಗ್ಗುವಿಕೆ ಅಥವಾ ಇಳಿಕೆ ಅಂತ ಹೇಳಿ ಕರೀತೇವೆ. ಇನ್ನು ಪ್ರಶ್ನೆ ಸಂಖ್ಯೆ 5. ಡ್ಯಾಶ್ ಪದ್ಧತಿಯು ಬದಲಾಗುವ ಮತ್ತು ಸ್ಥಿರ ವಿನಿಮಯ ದರ ಪದ್ಧತಿಗಳ ಮಿಶ್ರಣವಾಗಿದೆ. ನೋಡ್ರಿ, ಒಂದು ಪದ್ಧತಿ ಐತಿ, ಅದ್ರೊಳಗೆ ಏನಾಗಿರ್ತತಿ ಅಂದ್ರೆ ಬದಲಾಗುವ ಮತ್ತು ಸ್ಥಿರ ವಿನಿಮಯ ದರ ಪದ್ಧತಿಗಳು ಮಿಶ್ರಣ ಇರ್ತತಿ. ಆ ಒಂದು ಮಿಶ್ರಣಕ್ಕ ಯಾವ ಪದ್ಧತಿ ಅಂತೇವಿ? ಅದಕ್ಕ ನಿರ್ವಹಣಾ ಹೊಂದಾಣಿಕೆ ಪದ್ಧತಿ ಅಂತ ಹೇಳಿ ಕರೀತೇವಿ. ಹೌದಾ ವಿದ್ಯಾರ್ಥಿಗಳೇ? ಇದಿಷ್ಟು ಪ್ರಶ್ನೆಗಳಲ್ಲಿ ಯಾವುದಾದ್ರೂ 5 ಪ್ರಶ್ನೆಗಳು ನಿಮ್ಮ ಮುಂಬರಲಿರುವ ದ್ವಿತೀಯ PUC ಪರೀಕ್ಷೆಯಲ್ಲಿ ಕೇಳಬಹುದು. ಹಾಗಾಗಿ ಈ ಒಂದು ವಿಡಿಯೋನ್ನ ಮಗದೊಮ್ಮೆ ಗಮನವಿಟ್ಟು ಆಲಿಸಿದ್ರಿ ಅಂತಂದ್ರ ಪರೀಕ್ಷೆಯಲ್ಲಿ ನೀವು ಯಶಸ್ವಿಗೊಳ್ಬಹುದು.
ಹೌದಾ? ನೀವು ಹಾರ್ಡ್ ವರ್ಕ್ ಮಾಡ್ಲಾರ್ದಂಗ ಸ್ಮಾರ್ಟ್ ವರ್ಕ್ ಮಾಡಿ ಈ ವಿಡಿಯೋಸ್ಗಳನ್ನ ರೇಡಿಯೋ ಗತೆ ನೀವು ಕೇಳ್ತಾ ಹೋದ್ರಿ ಅಂತಂದ್ರ ಪದೇ ಮನನವನ್ನ ಮಾಡ್ಕೊಂಡ್ರಿ ಅಂದ್ರ ಪ್ರಶ್ನೋತ್ತರಗಳು ನಿಮಗ ನೆನಪಿಗುಳಿತಾವು ಮತ್ತು ನೀವು ಪೂರ್ಣ ಪ್ರಮಾಣದ 5 ಅಂಕಗಳಿಗೆ 5 ಅಂಕಗಳನ್ನ ನೀವು ಗಳಿಸ್ಬೋದು. ಪ್ರತಿ ಪ್ರಶ್ನೆಯು 1 ಅಂಕಕ್ಕೆ ಇರ್ತತಿ. 5 ಪ್ರಶ್ನೆಗಳನ್ನ ಇಷ್ಟೆಲ್ಲಾ ಪ್ರಶ್ನೆಗಳಲ್ಲಿ ಕೇಳ್ತಾರ. ಸುಮಾರು 60 ರಿಂದ 70 ಪ್ರಶ್ನೆಗಳು 11 ಅಧ್ಯಾಯದಿಂದ 2024-25 ಪ್ರಶ್ನಾಕೋಶದಲ್ಲಿ ಐತಿ. ಈ ಪ್ರಶ್ನೆಗಳು ಖಂಡಿತವಾಗೂ ನಿಮಗೆ ಪರೀಕ್ಷೆಯಲ್ಲಿ ಬರ್ತಾವು. ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಆಲಿಸಿ ಮತ್ತು ಇದೇ ತರದ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಶೇರ್ ದ ವಿಡಿಯೋಸ್ ಅಂಡ್ ಲೈಕ್. ಥ್ಯಾಂಕ್ ಯು.